ಒಂದು ಸಿನಿಮಾ ಒಬ್ಬರ ಕಥೆಯಾಗಿ, ಒಂದು ಕೃತಿಯಾಗಿ ಕೊಡುವಂಥ ಅನುಭವ ಬೇರೆ ಆದ್ರೆ, ಒಬ್ಬ ಪ್ರೇಕ್ಷಕನಾಗಿ ಅದನ್ನು ಸೆಲೆಬ್ರೇಟ್ ಮಾಡುವ ಹಾಗೆ ಆ ಮೂವಿ ಬರ್ಬೇಕು. ಅಂದ್ರೆ ಅದ್ರ ಪ್ರೆಸೆಂಟೇಷನ್ ಏನೈತಲ್ಲ ಅದು ತುಂಬಾನೇ ಮುಖ್ಯವಾಗಿರ್ತೈತಿ. ಅಂದ್ರೆ ಅದನ್ನು ಆಡಿಯನ್ಸ್ ಮುಂದೆ ತೆಗೆದುಕೊಂಡು ಬರುವಂಥ ಒಂದು ಇಂಪಾರ್ಟೆನ್ಸ್ ತುಂಬಾನೇ ಇರ್ತೈತಿ. ಅದನ್ನು ನರ್ತನ್ ಅವರು ತುಂಬ ಚೆನ್ನಾಗಿ ಈ ಮೂವಿ ಒಳಗೆ ನಿಭಾಯಿಸ್ಯಾರ ಅಂತ ಹೇಳಬಹುದು. ಅದು ಗುಡ್ ಕ್ವಾಲಿಟಿ ಆ್ಯಂಡ್ ಗುಡ್ ಎಕ್ಸ್‌ಪಿರೇಷನ್ ಕೂಡ ಕೊಡ್ತು ನನಗೆ. ಬೈರತಿ ರಣಗಲ್ಲು ಇದು ನರ್ತನ್ ಅವರ ನಿರ್ದೇಶನದಲ್ಲಿ ಮೂಡಿಬರುವಂಥ ಚಿತ್ರ. ಇದು ಮಫ್ತಿಯ ಫ್ರೀಕ್ವೆಲ್ ಕೂಡ ಹೌದು. ಒಳಗೆ ನಂಗೆ ಏನು ಇಷ್ಟ ಆಯಿತು ಅದನ್ನ ನಿಮ್ಗೆ ಹೇಳ್ಕೊಡ್ತೀನಿ ಬನ್ನಿ. ಸಬ್ಸ್ಕ್ರೈಬ್ ಆಗೋದು ಮಾತ್ರ ಮರಿಬೇಡಿ. ಹಾಗೆ ಇನ್ನು ಸ್ಟೋರಿ ವಿಚಾರಕ್ಕೆ ಬಂದರೆ ಮಫ್ತಿ ಸಿನಿಮಾದಲ್ಲಿ ನೀವು ನೋಡೇ ಇರ್ತೀರ, ಪವರ್ಫುಲ್ ಕ್ಯಾರೆಕ್ಟರ್ ಬೈರತಿ ರಣಗುಲ್ಲು. ಸೊ ಅವ್ರು ಬರೆದು ಬಂದ ಹಾದಿನ ಮತ್ತು ಅವ್ರು ಹೆಂಗೆ ಪವರ್ಫುಲ್ ಆದರು ಮತ್ತು ಇನ್ನೂ ಹಲವಾರು ವಿಷಯಗಳನ್ನು ಅಲ್ಲಿ ತೋರಿಸಿದ್ದಾರೆ. ಮತ್ತು ಆತನು ಕಟ್ಟಿದ ಸಾಮ್ರಾಜ್ಯದ ವೈಭೋಗವನ್ನು ನೀವು ಮೂವಿ ನೋಡೇ ತಿಳ್ಕೊಳ್ಬೇಕು. ಇಲ್ಲಿರೋ ಮೊದಲ ವಿಷಯ ಏನಂತಂದ್ರೆ ಅಲ್ಲಿ ಬರುವಂಥ ಸೀಕ್ವೆಲ್ಸ್ಗಳು ಅವ್ನು ನೋಡ್ತಾ ಇದ್ರೆ ಒಂದು ಕ್ಷಣ ನಾವೇ ಮೆಬ್ಬಾಗ್ತೀವಿ, ಅಷ್ಟು ಚೆನ್ನಾಗಿತ್ತು ಮತ್ತು ಒಳ್ಳೆ ಸೌಂಡ್ ಕೂಡ ಇತ್ತು. ಈ ಸಿನಿಮಾದಲ್ಲಿ ಸ್ವಲ್ಪ ಟೈಮ್ ತೊಗೋತು, ಯಾಕಂದ್ರೆ ಹೀರೋನ ಎಸ್ಟಾಬ್ಲಿಷ್ ಮಾಡೋಕ್ಕೆ. ಸೊ ಅವನದು ಚೈಲ್ಡ್ಹುಡ್ಡು ಮತ್ತು ಬ್ಯಾಕ್ ಡ್ರಾಪ್ ಎಲ್ಲ ತೋರಿಸ್ಬೇಕಲ್ಲ, ಸೊ ಅದಕ್ಕಾಗಿ ಒಂದು ಸ್ವಲ್ಪ ಟೈಮ್ ತೊಗೊಂತು. ಸೊ ಇದಾದಮೇಲೆ ಇಂಟರ್ವಲ್ ಮಾತ್ರ ಬೆಂಕಿಯಾಗಿತ್ತು. ಪೊಲೀಸ್ ಸ್ಟೇಷನ್ ಸೀನು ಮತ್ತು ಹೈ ವಿಟ್ನೆಸ್ ಸೀನು ಮತ್ತು ಇಂಟರ್ವಲ್ ಸೀನ್ ಬರುತ್ತೆ ನೋಡಿ, ಅದಂತೂ ಬೆಂಕಿಯಾಗಿ. ಹಾಗೆ ಸೀಕ್ವೆನ್ಸ್ಗಳು ಒಂದಾದ್ಮೇಲೆ ಬರ್ತಾ ಇರುತ್ತೆ. ಥಿಯೇಟರ್ ಎಕ್ಸ್‌ಪೀರಿಯನ್ಸ್ ಮಾತ್ರ ಸಖತ್ತಾಗಿತ್ತು. ಸೊ ಇನ್ನು ರೈಟಿಂಗ್ ವಿಚಾರಕ್ಕೆ ಬಂದರೆ ನರ್ತನ್ ಅವರು ಒಂದು ಫ್ರೀಕ್ವೆನ್ಸ್ನ ಹೆಂಗೆ ಮಾಡಬೇಕು ಅಂತ ಕರೆಕ್ಟಾಗಿ ತೋರಿಸ್ಕೊಟ್ಟಿದ್ದಾರೆ. ಒಂದು ಫ್ರೀಕ್ವೆನ್ಸಿ ಅಂದಮೇಲೆ ಅದರದ್ದೊಂದು ಸ್ವಲ್ಪ ನಿಯಮಗಳು ಕಟ್ಟುಪಾಡುಗಳು ಇರ್ತವೆ. ಸೊ ಅವನ್ನೆಲ್ಲನೂ ಕರೆಕ್ಟಾಗಿ ಯೂಸ್ ಮಾಡಿಕೊಂಡು ಹೆಚ್ಚೂ ಆಗದೆ ಕಡಿಮೆನೂ ಆಗದೇ ಒಂದೊಳ್ಳೆ ಸಿನಿಮಾ ಕೊಟ್ಟಿದ್ದಾರೆ ಅಂತಲೇ ಹೇಳ್ಬೋದು. ಇನ್ನು ಇವರು ಕಪ್ಪು ಬಟ್ಟೆನೇ ಯಾಕೆ ಧರಿಸ್ತಾ ಇದ್ರು ಅನ್ನೋದು ತಿಳ್ಕೊತೀರಾ. ಮತ್ತು ಈ ಕುರ್ಚಿ ಎಲ್ಲಿಂದ ಬಂತು ಅನ್ನೋದು ಕೂಡ ನೀವು ಈ ಮೂವಿಯಲ್ಲಿ ತಿಳ್ಕೊತೀರಾ. ಮತ್ತು ಈ ಲಾಂಗ್ ಕೂಡ ಹೆಂಗೆ ರೆಡಿ ಆಯಿತು, ಅದರಿಂದ ಏನೇನಾಯಿತು ಅನ್ನೋದು ಕೂಡ ತಿಳ್ಕೊತೀರಾ. ಮತ್ತು ಅವರು ರಾಮಾಯಣ ಬುಕ್ನ ಯಾಕೆ ಓದ್ತಾ ಇದ್ರು ಅನ್ನೋದು ಕೂಡ ನೀವು ತಿಳ್ಕೊತೀರಾ. ಅಲ್ಲಿ ಬರುವಂಥ ಎಲ್ಲ ಕ್ಯಾರೆಕ್ಟರ್ಗೂ ತನ್ನದೇ ಆದ ಒಂದು ಫ್ರೀಕ್ವೆನ್ಸಿನ ನೀಡಿದ್ದಾರೆ ಅಂತಲೇ ಹೇಳ್ಬೋದು. ಮತ್ತು ರಘುವೀರ್ ಭಂಡಾರಿಯವರು ಕೂಡ ಯಾಕೆ ಮೀಸೆನ ಬೋಳಿಸಿದ್ರು ಅನ್ನೋದು ಕೂಡ ಈ ಮೂವಿಯಲ್ಲಿ ಕರೆಕ್ಟಾಗಿ ಹೇಳ್ಕೊಟ್ಟಿದ್ದಾರೆ ಅಂತಲೇ ಹೇಳ್ಬೋದು. ಮತ್ತು ಇಂಪಾರ್ಟೆಂಟ್ ಏನಂದರೆ ಶಿವನಿಗೂ ಮತ್ತು ಈ ಕ್ಯಾರೆಕ್ಟರಿಗೂ ಅವಿನಾಭಾವ ಸಂಬಂಧ ಇರ್ಬೋದೇನೋ ಅಂತ ನನಗನ್ನಿಸುತ್ತೆ. ಯಾಕಂತಂದರೆ ಈ ಗೆಟಪ್ಪಲ್ಲಿ ಶಿವನ ಥಿಯೇಟ್ರಲ್ಲಿ ಸ್ಕ್ರೀನಲ್ಲಿ ಬಂದಾಗ ನಮಗೆಲ್ಲರಿಗೂ ಒಂದು ಒಳ್ಳೆ ಹೈಪು ಮತ್ತು ಒಂದು ಎಕ್ಸ್ಟ್ರಾ ಎನರ್ಜಿಗಂತೂ 200% ಸಿಕ್ಕೇ ಸಿಗುತ್ತೆ. ಮತ್ತು ಈ ಕ್ಯಾರೆಕ್ಟರ್ ಇವುಗಳಿಗೆಲ್ಲ ಒಂದು ಸರಿಯಾದ ನ್ಯಾಯವನ್ನು ಒದಗಿಸಿ ಪ್ರತಿಯೊಂದು ಕ್ಯಾರೆಕ್ಟರಿಗೂ ಇಂಪಾರ್ಟೆನ್ಸ್ ಕೊಟ್ಟು ಸ್ಕ್ರೀನ್ ಮೇಲೆ ತಂದಿದ್ದಾರೆ ಅಂತಲೇ ಹೇಳ್ಬೋದು. ಇದ್ರ ಮುಂದೆ ಪರ್ಫಾರ್ಮೆನ್ಸ್ ಅಂತ ಬಂದಾಗ ಶಿವಣ್ಣ ಮಾತ್ರ ಎಲ್ಲ ಕ್ಯಾರೆಕ್ಟರ್ಗಳಿಗಿಂತ ತಮ್ಮ ಕ್ಯಾರೆಕ್ಟರ್ನ ಹೈಪಾಗಿ ಇಟ್ಕೊಂಡು ಮಸ್ತಾಗಿ ಆ್ಯಕ್ಟಿಂಗ್ ಮಾಡಿದ್ದಾರೆ. ಅದನ್ನ ನೀವು ಥಿಯೇಟರ್ಲಿ ನೋಡಬೇಕು, ಗೊತ್ತಾಗುತ್ತೆ ನಿಮಗೆ ಅದು ಯಾವ ರೀತಿ ಆ್ಯಕ್ಟಿಂಗ್ ಇದೆ ಅಂತ. ನಾವಂತರೂ ಅಣ್ಣನಿಗೆ ಕ್ಲಾಪ್ಸ್ ಹಾಕಿದ್ದು ಅಂತಲೇ ಹೇಳ್ಬೋದು. ಮತ್ತು ಡೈಲಾಗ್ ಕೂಡ ಅಷ್ಟೇ ಸಿಂಪಲ್ಲಾಗಿ ಮಾಸಾಗಿ ಎಲ್ಲಂದ್ರಲ್ಲಿ ಹೇಳಿದೆ ಸರಿಯಾದ ಜಾಗದಲ್ಲಿ ಒಂದು ರೀತಿ ಹೆಂಗಂತಂದರೆ ಪರ್ಫೆಕ್ಟ್ ಆಗಿ ಡೈಲಾಗ್ಸ್ ಡೆಲಿವರಿ ಆಗಿದೆ. ಸಾಂಗ್ ಕೂಡ ಆ ಥರ ಬೇರೆ ರೀತಿಯಲ್ಲಿ ಆಗಿಲ್ಲ. ಅದು ಸಿಚುವೇಶನ್ ತಕ್ಕಂಗೆ ಸಾಂಗ್ ಕೂಡ ಬಂದಿದೆ. ಅದರಲ್ಲೂ ಟೈಟಲ್ ಟ್ರ್ಯಾಕ್ ಏನಿದೆಯಲ್ಲ ಅದು ಮಾತ್ರ ಸರಿಯಾಗಿ ವರ್ಕ್ ಆಗಿದೆ ಅಂತಲೇ ಈ ಮೂವಿಯಲ್ಲಿ ಹೇಳ್ಬೋದು. ಒಟ್ಟಾರೆಯಾಗಿ ಇದು ಒಂದು ಫ್ಯಾಮಿಲಿ ಹೋಗಿ ನೋಡ್ಕೊಂಡು ಬರುವಂಥ ಒಂದು ಮೂವಿ ಆಗೈತಿ. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಏನಾದ್ರು ತಪ್ಪಿದ್ದರೆ ಸಹಿಸ್ಕೊಳ್ಳಿ. ಸಿಗ್ತೀನಿ ನೆಕ್ಸ್ಟ್ ವಿಡಿಯೋ. ಬಾಯ್.